ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕಲಾವಿದ ಕಲಾರತಿ ಮಹಾದೇವ್ ಮಾತನಾಡ್ತಾ ಇದ್ದೀನಿ. ನಾನು ಈ ದಿನ ವೀರಸ್ ಥಿಯೇಟರ್ ಹತ್ರ ಬಂದಿದ್ದೀನಿ. ಯಾಕಪ್ಪ ಅಂದರೆ 2ನೇ ವಾರದಲ್ಲೂ ಕೂಡ ಫ್ರಮ್ ಶೋ ಭರ್ಜರಿಯಾಗಿ ಒಂದು ಟೇಕಪ್ ತಗೊಂಡು ಭಾಳ ಕೋಟಿಗಟ್ಟಲೆ ಚೆನ್ನಾಗಿ ಕಲೆಕ್ಷನ್ ಮಾಡ್ತಾ ಇದೆ. ಬಹಳ ಖುಷಿ ಆಗ್ತದೆ ನಮ್ಮ ಕನ್ನಡ ಚಲನಚಿತ್ರಕ್ಕೆ. ಈಗ ಜನ ನೋಡ್ಕೊಂಡು ಬಂದವರು ಯಾವ ರೀತಿ ಮಾತಾಡ್ತಾರೆ, ಅವರ ಅಭಿಪ್ರಾಯಗಳನ್ನು ಯಾವ್ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅಂತ ನಾನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡ್ಕೊಂಬರೋಣ. ನೀವೆಲ್ಲ ನೋಡ್ತಾ ಇದ್ದೀರಾ, ಇಷ್ಟು ಶೋ ಕೂಡ ಹೌಸ್ಫುಲ್ ಆಗಿದೆ ಅಂತ ನಮ್ಮ ವೀರಸ್ ಥಿಯೇಟರ್ ವ್ಯವಸ್ಥಾಪಕರು ಹಾಕಿದ್ದಾರೆ. ಇವತ್ತು 9ನೇ ದಿನ. ಈಗ ನಮ್ಮ ವೀರಸ್ ಥಿಯೇಟರ್ ನಲ್ಲಿ ಕ್ಯಾಶಿಯರ್ ಆಗಿರುವಂತಹ ಅಣ್ಣ, ನಿಮ್ಮ ತಮ್ಮ ಹೆಸರು? ಸಂತೋಷ್ ಅಂತ, ವೀರಸ್ ಸಿನಿಮಾಸ್ ಬೆಂಗಳೂರು ಮಗಳಿ ರೋಡ್. ಅದೇ ಸೂಟ್ರಮ್ಸ್ ಇವಾಗ ಟೋಟಲ್ ನಮ್ಮ ಚಿತ್ರಮಂದಿರದಲ್ಲಿ 50 ಪ್ರದರ್ಶನಗಳಾಗಿವೆ ಇವತ್ತು. ರಿಲೀಸ್ ಆಗ್ತಾ 50 ಪ್ರದರ್ಶನಗಳು ಎಲ್ಲಾ ಶೋನು ಹೌಸ್ಫುಲ್ ಆಗಿದೆ. ತುಂಬಾ ರೆಸ್ಪಾನ್ಸ್, ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಜೊತೆ ಆಗಿ. ಇದು 2025 ಮೊದಲೇ ಓಪನಿಂಗ್ ಕನ್ನಡ ಸಿನಿಮಾ. ಕನ್ನಡ ಸಿನಿಮಾಗೆ ಶುಕ್ರ ದೇಶ ಸ್ಟಾರ್ಟ್ ಆಗಿದೆ. ಹಂಗೆ ಕನ್ನಡ ಸಿನಿಮಾ ಬೆಳಿಬೇಕು ಅನ್ನೋದು ನಮ್ಮ ಆಸೆ. ಹಾಗಾಗಿ ಒಳ್ಳೆ ಕಲೆಕ್ಷನ್, 50 ಪ್ರದರ್ಶನಗಳು, ಎಲ್ಲಾ ಪ್ರದರ್ಶನಗಳು ಕೂಡ ಹೌಸ್ಫುಲ್ ಆಗಿದೆ ನಮ್ದು ವೀರಸ್ ಥಿಯೇಟರ್. ಅಣ್ಣ, ಇದುವರೆಗೂ ನಿಮ್ಮ ಥಿಯೇಟರ್ ಅಲ್ಲಿ ಎಷ್ಟು ಕಲೆಕ್ಷನ್ ಆಗಿರ್ಬೋದು? ಅದೆಲ್ಲ ಹೌಸ್ಫುಲ್ ಆಗಿದೆ. ಅದು ಮಾಮೂಲಿ ಸಂಬಂಧಪಟ್ಟ ಈಗ ಏನಿದೆ ಅಪ್ರಾಕ್ಸಿಮೇಟ್ಲಿ ಕಲೆಕ್ಷನ್ ಏನಿದ್ರು ಅದು ಗೊತ್ತಲ್ಲ ಸರ್ ನಿಮ್ಗೆ, ಡಿಸ್ಟ್ರಿಬ್ಯೂಟರ್ ಅದಕ್ಕೂ ಸಂಬಂಧಪಟ್ಟದ್ದು ಇರುತ್ತೆ. ಒಂದೇ ಉತ್ತರದಲ್ಲಿ ಹೇಳ್ತಾ ಇದ್ದೀರಾ ತುಂಬಾ ಹೌಸ್ಫುಲ್ ಆಗಿದೆ. ತುಂಬಾ ಹೌಸ್ಫುಲ್. 2020 ಸಿಗ್ತಾ ಇಲ್ಲ, ಟಿಕೆಟೇ ಸಿಗ್ತಾ ಇಲ್ಲ. ಇನ್ನು ನೆಕ್ಸ್ಟ್ ಶುಕ್ರವಾರದವರೆಗೂ. ಮುಂದಿನ ದಿನಗಳಲ್ಲಿ ಆಲೇ 3 ಶೋ 4 ಶೋ ಆತರ ಫುಲ್ ಆಗಿದೆ. ಫಾಸ್ಟ್ ಫಿಲ್ಲಿಂಗ್ ಆಗ್ತಾ ಇದೆ. ಈಗ ಆಲ್ರೆಡಿ ನೆಕ್ಸ್ಟ್ ವಾರದ ಕೂಡ 80% 75% ಹೌಸ್ಫುಲ್ ಆಗಿದೆ. ಅಂದ್ರೆ ಒಳ್ಳೆ ಬರಗಾಲದಲ್ಲಿ ಒಂದು ಒಳ್ಳೆ ಪರದಿಂದ ಸಾಗಿರುವಂತಹ ಹೇಳಿದ್ರಲ್ಲ ಸರ್, ಈಗ 7ನೇ ತಿಂಗಳಿಗೆ 8ನೇ ತಿಂಗಳು ಸ್ಟಾರ್ಟ್ ಆಗಿದೆ. 7ನೇ ತಿಂಗಳು ಆದ್ರೂ ಕನ್ನಡ ಚಿತ್ರರಂಗ ಇದು ಹೊಸ ಓಪನಿಂಗ್, ಹೊಸ ಪ್ರಾರಂಭ. ಇದು ಇದರಿಂದ ರಾಜ್ವಿ ಶೆಟ್ಟಿ ಸರ್ಗೆ, ಫುಲ್ ಟೀಮ್ಗೆ ತುಂಬಾ ಥ್ಯಾಂಕ್ಸ್. ಚಿತ್ರಮಂದಿರದ ಕಡೆಯಿಂದ, ಕನ್ನಡ ಇಂಡಸ್ಟ್ರಿ ಕಡೆಯಿಂದ ತುಂಬಾ ಧನ್ಯವಾದಗಳು. ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಇಂಡಸ್ಟ್ರಿಗೆ. ಇದೇ ತರ ಸಿನಿಮಾಗಳು ಕೊಡ್ತಾ ಇರೋದು ನಮ್ಮ ಕೋರಿಕೆ ಮತ್ತೆ ಆಸೆ. ನೋಡ್ರಲ್ಲ ಸ್ನೇಹಿತರೆ, ನಮ್ಮ ವೀರಸ್ ಸಿನಿಮಾಸ್ ನ ವ್ಯವಸ್ಥಾಪಕರ ಕಡೆಯಿಂದ, ಅವರ ಸ್ಟಾಫ್ ಕಡೆಯಿಂದ, ನಮ್ಮ ರಾಜ್ವಿ ಶೆಟ್ಟಿ ಅವರ ತಂಡಕ್ಕೆ ಹಾಗೆ ಜನಗಳಿಗೆಲ್ಲ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಈಗ ಏನು 50 ಪ್ರದರ್ಶನ ನೋಡಿ ಪ್ರೇಕ್ಷಕರಿಗೂ ತುಂಬಾ ಧನ್ಯವಾದಗಳು. ಇದೇ ತರ ಬೆಂಬಲ ಕೊಡ್ತಾ ಇರಲಿ ಕನ್ನಡ ಚಿತ್ರರಂಗಕ್ಕೆ. ಜೊತೆಗೆ ಎಲ್ಲಾ ಭಾಷೆಗಳು ಸಿನಿಮಾಗಳಿಗೂ ಇದೇ ತರ ಬೆಂಬಲ ನೀಡಲಿ. ಅದ್ರ ಜೊತೆಗೆ ಪ್ರಪ್ರಥಮವಾಗಿ ಅಂದ್ರೆ ಅತಿ ಹೆಚ್ಚು ನಮ್ಮ ಕನ್ನಡಕ್ಕೆ ಬೆಂಬಲ ಕೊಡ್ಲಿ ಅನ್ನೋದು ನಮ್ಮ ಕೋರಿಕೆ ಸರ್. ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಅಣ್ಣ. ಥ್ಯಾಂಕ್ ಯು. ಅಲ್ಲಣ್ಣ, ಈಗ ಎಷ್ಟು ದಿನವರೆಗೂ ಟಿಕೆಟ್ ಇಲ್ವಣ್ಣ ಇಲ್ಲಿ? ಕಂಟಿನ್ಯೂ ನಾವು ಆಯ್ತಲ್ವಾ, 8-10 ದಿವಸ ಆಯ್ತು. ಒಂದು ಟಿಕೆಟ್ ಸಿಗ್ತಾ ಇಲ್ಲ ಯಾರಿಗೂ. 50 ಶೋ ಫುಲ್ ಆಯ್ತು. ಹೌದಾ? ಇವತ್ತಿಂದ ಲೆಕ್ಕ ಹಾಕೊಂಡ್ರು 50 ದಿನ ಶೋ ಫುಲ್ ಆಗಿದೆ. 50 ಶೋ, 5 ಶೋ, ಡೈಲಿ 5 ಶೋ ಲೆಕ್ಕ ಹಾಕ. ಆಕಡವ್ರೆ ಅಣ್ಣ, ಇದು ಈ ಸಿನಿಮಾ ಏನಣ್ಣ, 2 ಸಿನಿಮಾನು ಬ್ಲಾಕ್ ಬಸ್ಟರ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅಲ್ಲಣ್ಣ? ಅದನ್ನೇ ಹೇಳ್ತಾ ಇರೋದು. ಏನಣ್ಣ, ಈ ಸಿನಿಮಾ 2 ಸಿನಿಮಾ ಬ್ಲಾಕ್ ಬಸ್ಟರ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅಲ್ವಾ? ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಥಿಯೇಟರ್ ಒಳಗಡೆ ಇರುವಂತಹ ಜನ, ಇವರು ಎಷ್ಟು ಕ್ರೌಡ್ ಇದೆ ನೋಡಿ. ದೊಡ್ಡ ಜಾತ್ರೆ ಥರನೇ ಇದೆ ಇದು. ನಮ್ಮ ಕನ್ನಡದ ಹಬ್ಬ, ದೊಡ್ಡ ಹಬ್ಬ ಅಂತಲೇ ಅನ್ಕೋಬೇಕು ನಾವು ಇವಾಗ. ಯಾಕಂದರೆ ಸಾಲು ಸಾಲು ಸಿನಿಮಾಗಳು ಬರಬೇಕು ಈ ರೀತಿ ಅನ್ನೋದೇ ನನ್ನ ಹಾರೈಕೆ. ಮುಂದೆ ಇವರೆಲ್ಲ ಏನ್ ರೀತಿ ಮಾತಾಡಿಸ್ತಾರೆ ತೋರಿಸ್ತೀನಿ ಬನ್ನಿ. ಮೂವಿ ನೋಡಿದ್ರಲ್ಲ, ಏನ್ ಅನಿಸ್ತು ಸರ್? ಚೆನ್ನಾಗಿದೆ. ಹೌದಾ? ಏನೇನು ಇಷ್ಟ ಆಯ್ತು ನಿಮಗೆ? ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ. ಓಕೆ ಥ್ಯಾಂಕ್ ಯು ಸರ್. ಮೂವಿ ನೋಡಿದ್ರಲ್ಲ, ಏನ್ ಅನಿಸ್ತು ಸರ್? ತುಂಬಾ ಚೆನ್ನಾಗಿದೆ ಸರ್. ಓಕೆ. ತುಂಬಾ ಕಾಮೆಂಟ್ಸ್ ತುಂಬಾ ಜಾಸ್ತಿ ಇದೆ. ತುಂಬಾ ಖುಷಿ ಆಯ್ತು. ಓಕೆ ಸರ್, ತುಂಬಾ ಚೆನ್ನಾಗಿದೆ ಸರ್. ಹೌದಾ? ತುಂಬಾ ಚೆನ್ನಾಗಿದೆ. ಏನ್ ಅನ್ಸುತ್ತೆ, ಯಾವ ಭಾಗ ಇಷ್ಟ ಆಯ್ತು ಸರ್ ನಿಮ್ಗೆ ಜಾಸ್ತಿ? ಭಾಗ ಅನ್ನೋದಕ್ಕಿಂತ ಒಂದು ಸ್ಟೋರಿನ ಅದ್ಭುತವಾಗಿ ತೆಗೆದಿದ್ದಾರೆ, ಹೊಸದಾಗಿ ತೆಗೆದಿದ್ದಾರೆ. ತುಂಬಾ ಚೆನ್ನಾಗಿ. ಓಕೆ, ಏನ್ ಅನಿಸ್ತಾ ಇದೆ ಸರ್? ಫುಲ್ ಕಾಮಿಡಿ ಮೂವಿನ. ಫ್ಯಾಮಿಲಿ ಫುಲ್ 2ನೇ ವಾರದಲ್ಲೂ ಟೇಕಪ್ ತಗೊಂಡಿದೆ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಸೂಪರ್ ಮೂವಿ. ಫ್ಯಾಮಿಲಿ ಫುಲ್ ಕೂತ್ಕೊಂಡು ನೋಡಬಹುದು. ಈ ಕಡೆ ಬನ್ನಿ ಸರ್, ಈ ಕಡೆ ಬನ್ನಿ ಬ್ರೋ. ಫುಲ್ ಕಾಮಿಡಿ. ಹೌದಾ? ಕೂತ್ಕೊಂಡು ನೋಡಬಹುದು. ಇಂತ ಮೂವಿ ಈ ತರ ಬರ್ತಾ ಇದ್ರೆ ಇಂಡಸ್ಟ್ರಿ ಫುಲ್ ಒಳ್ಳೇದು. ಹೌದಾ? ಸೂಪರ್. ಆನ್ಸರ್ ಬಿಟ್ಟು ನೆಕ್ಸ್ಟ್ ಇದೆ ಸಿನಿಮಾ. ಓಕೆ, ಒಳ್ಳೆ ಕಾಮಿಡಿ ಫ್ಯಾಮಿಲಿ ಶೋ. ಸರ್, ಯಾವ ಮೂವಿ ನೋಡಿದ್ರಿ ಸರ್? ಯಾವ ಮೂವಿ? ಸೂಪ್ರಮ್ ಶೋ ಅಲ್ಲ ಸರ್ ಮೂವಿ. ಏನ್ ಇಷ್ಟ ಆಯ್ತು ಸರ್ ನಿಮ್ಗೆಲ್ಲ? ಓವರಾಲ್ ಚೆನ್ನಾಗಿದೆ ಸರ್. ಓವರಾಲ್ ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ಹೋಗಿ ನೋಡ್ತಾ ಇದ್ದೀರಾ? ಇದು 100 ಡೇಸ್ ಬ್ಲಾಕ್ ಬಸ್ಟರ್ ಪಕ್ಕ ಅಂತೀರಾ? ಆಗುತ್ತೆ ಸರ್. ಹೌದಾ ಸರ್? ಚೆನ್ನಾಗಿದೆ. ಕನ್ನಡ ಚಲನಚಿತ್ರಕ್ಕೆ ತಪ್ಪದೇ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿದ್ರಲ್ಲ ಸರ್? ನಾವು 25 ಜನ ನೋಡಿದ್ವಿ. ಹೌದಾ ಸರ್? 25 ಜನ ನೋಡಿದ್ರ ಸರ್? ತಮ್ಮ ಹೆಸರು? ಅನಿಲ್ ಅಂತ. ಯಾವ ಊರವ್ರು ಸರ್ ನೀವು? ಇದೇ ಊರವ್ರೆ.
ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಕನ್ನಡ ಸಿನಿಮಾದ ಮೇಲೆ ಹಿಂಗೆ ಇದೇ ರೀತಿ ಒಳ್ಳೆ ಅಭಿಮಾನ ಇರಲಿ ಸರ್. ಪ್ರೋತ್ಸಾಹಕರೇ ಕಲೆಗೆ ಉಸಿರು, ನೀವಿದ್ರೆ ನಾವು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್. ಮೂವಿ ನೋಡಿ ಏನ್ ಅನಿಸ್ತು? ಸರ್ ಮೂವಿ ತುಂಬಾ ಚೆನ್ನಾಗಿದೆ. ಓಕೆ Family ಎಲ್ಲ ಬಂದು ನೋಡ್ಬೋದು, ಅಷ್ಟು ಚೆನ್ನಾಗಿದೆ. ಏನು ಯಾವ ಭಾಗ ಅದು ನಿಮ್ಗೆ ಇಷ್ಟ ಎಲ್ಲ ಆಯ್ತು? ಪಾರ್ಟ್ ಚೆನ್ನಾಗಿದೆ, ಎಲ್ಲ ಪಾರ್ಟ್ ಕಾಮಿಡಿ ಆಗಿ ತುಂಬಾ ಚೆನ್ನಾಗಿದೆ. Okay, okay. ಫ್ಯಾಮಿಲಿನ ಕರ್ಕೊಂಡ್ ಬಂದು ತೋರಿಸ್ತೀವಿ. 2ನೇ ವಾರದಲ್ಲೂ ಕೂಡ ಈ ಲೆವೆಲ್ಗೆ ಟೇಕಪ್ ತಗೊಂಡಿದ್ದಿಲ್ಲ. ವೀಕ್ ವರ್ಗು ಬುಕ್ ಆಗಿದೆ, ಹಾ. ಹೌಸ್ಫುಲ್ ಆಗಿದೆ. ನಾವು ಅದಕ್ಕೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಗೆ? 5 ಸ್ಟಾರ್ ರೇಟಿಂಗ್. ಥ್ಯಾಂಕ್ ಯು ಫ್ಯಾಮಿಲಿನೂ ಕರ್ಕೊಂಡ್ ಬಂದು ತೋರಿಸ್ತೀವಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಓಕೆ ಇಲ್ಲ, ಆರಾಮಾಗಿ ನೋಡ್ಬೋದು, ಯಾರು ಬೇಕಾದ್ರೂ ನೋಡ್ಬೋದು. ಥ್ಯಾಂಕ್ ಯು ಸರ್. ಮೂವಿ ನೋಡ್ರಿ ತುಂಬಾ ಚೆನ್ನಾಗಿದೆ. ಕನ್ನಡದಲ್ಲಿ ಈ ತರ ಜಾಸ್ತಿ ಮೂವಿಗಳು ಬರಲಿ. ನಿಜವಾಗ್ಲೂ ನಾವು 2 ಅವರ್ ಏನ್ ಮನರಂಜನೆ ಬರ್ತೀವಿ ಅದನ್ನ ಸಂಪೂರ್ಣವಾಗಿ ಈ ಸಿನಿಮಾ ಮಾಡಿದೆ. Okay. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಚೆನ್ನಾಗಿ ಮೂವಿ ಕನ್ನಡದಲ್ಲಿ ಇನ್ನೂ ಹೆಚ್ಚೆಚ್ಚು ಬರಲಿ. ಥ್ಯಾಂಕ್ ಯು ಸರ್. ಫ್ಯಾಮಿಲಿ ಸಮೇತ ಸಿನಿಮಾಗೆ ಬಂದಿದ್ದೀರಾ, ಏನ್ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿದೆ. ಓಕೆ ಸರ್, ಏನ್ ಅನಿಸ್ತು ಸರ್ ಮೂವಿ? ಸರ್ ಮೂವಿ ನೋಡಿದ್ರಲ್ಲ ಏನ್ ಅನಿಸ್ತು? ಚೆನ್ನಾಗಿದೆಯಾ? ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ ಸರ್. ಓವರ್ ಆಲ್ ಏನ್ ಇಷ್ಟ ಆಯ್ತು ಸರ್ ನಿಮ್ಗೆ? ಕಾಮಿಡಿ ತುಂಬಾ ಇಷ್ಟ ಆಯ್ತು. ಕಾಮಿಡಿ ಇಷ್ಟ ಆಯ್ತು. ಓಕೆ ಸರ್, ಏನ್ ಅನಿಸ್ತು ಸರ್? ಸೂಪರ್ ಫಿಲಂ ಸರ್. ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದಾ? Family ಎಲ್ಲ ನೋಡ್ಬೋದು. ಓಕೆ ಇನ್ನೂ ಒಂದ್ಸಲ ನೋಡ್ಬೇಕಂತ ಅನಿಸುತ್ತಾ ನಿಮ್ಗೆ? ಖಂಡಿತ ಸರ್. ಖಂಡಿತ. ಖಂಡಿತ ತೋರಿಸ್ತೀರಿ ಮಗ. ಸರ್ ಏನೇನ್ ಇಷ್ಟ ಆಯ್ತು ಸರ್ ನಿಮ್ಗೆ? ಲಾಸ್ಟ್ ಅದು ಸ್ಟೋರಿ ಡಿಟೇಲ್ ಆಗಿ ಲಾಸ್ಟ್ ಸ್ಕ್ರಿಪ್ಟ್ ಇದೆಯಲ್ಲ, ಅವ್ನ ಅಬ್ಯೂಸ್ ಮಾಡ್ತಾ ಇರ್ತಾನಲ್ಲ, ಓಕೆ ಅದನ್ನ ಒಂದು ಬಹಳ ಕಾಮಿಡಿ ತರ ತೋರಿಸಿದ್ದಾರೆ. ಇಷ್ಟ ಆಯ್ತು. ಒಳ್ಳೆ ಟೀಮ್. ಚೆನ್ನಾಗಿದೆ ಸರ್, ಸೂಪರ್ ಮೂವಿ. ನೋಡಬಹುದು, ಫ್ಯಾಮಿಲಿ ಮೂವಿ. ಚೆನ್ನಾಗಿದೆ, ಒಳ್ಳೆ ಎಂಟರ್ಟೈನ್ಮೆಂಟ್. ಓಕೆ ಸರ್. 2ನೇ ವಾರನೂ ಕೂಡ ಸಿನಿಮಾ ಚೆನ್ನಾಗಿ ಟೇಕಪ್ ತಗೊಂಡಿದೆ. ಚೆನ್ನಾಗಿದೆ ಸರ್, ಖುಷಿ. ಹೌದಾ? ಕನ್ನಡ ಸಿನಿಮಾಕ್ಕೆ ಒಂದ್ ಒಳ್ಳೆ ಆರಂಭ ಅಂತೀರಾ? ಹೌದೌದು, ಚೆನ್ನಾಗಿ ಮಾಡಿದ್ದಾರೆ. ಅಮ್ಮ ಸಿನಿಮಾ ನೋಡಿದ್ರಲ್ಲಿ ಏನಿಸ್ತು ಫ್ಯಾಮಿಲಿ ಸಮೇತ? ಚೆನ್ನಾಗಿದೆಯಾ? ಓಕೆ ಕಾಮಿಡಿ ಪಿಕ್ಚರ್ ಚೆನ್ನಾಗಿದೆ. ಹೌದಾ? ಓಕೆ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಸೆನ್ಸಿಟಿವ್ ಕಂಟೆಂಟ್, ಈಗಿನ ಕಾಲದಲ್ಲಿ ಇದು ಇಂಪಾರ್ಟೆಂಟ್. ಓಕೆ ಒಳ್ಳೆ ಫಿಲಮ್. ಹೆಣ್ಮಕ್ಳ ಬಗ್ಗೆ ಒಳ್ಳೆ ರೆಸ್ಪೆಕ್ಟ್ ಕೊಡೋ ತರ ನಿಮ್ಗೆ ಏನ್ ಅನಿಸ್ತು ಅದನ್ನ ನೋಡಿದ್ಮೇಲೆ? ಅದು ತುಂಬಾ ಇಷ್ಟ ಆಯ್ತು ಸರ್. ತುಂಬಾ ಸೆನ್ಸಿಟಿವ್ ಕಂಟೆಂಟ್, ತುಂಬಾ ಚೆನ್ನಾಗಿ ಹೇಳಿದ್ದಾರೆ. Okay, ಈ ತರ ಮೂವೀಸ್ ಇನ್ನು ಬರ್ಬೇಕು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ಫ್ಯಾಮಿಲಿ ಸಮೇತ ಅಮ್ಮನ್ನ ಕರ್ಕೊಂಡು ಹೋಗಿ ಎಲ್ಲ ಸಿನಿಮಾ ನೋಡಿದೀರಾ, ಏನ್ ಅನಿಸ್ತು ಮೂವಿ ಸರ್? ಹೌದಾ? ಓಕೆ ಅಮ್ಮ ಮೂವಿ ನೋಡಿ ಏನ್ ಅನಿಸ್ತು? ಕನ್ನಡ ಹೌದಾ? ಸಿನಿಮಾಗಳಲ್ಲಿ ತುಂಬಾನೇ ಚೆನ್ನಾಗಿ ಬಂದಿದೆ. ಓಕೆ ಒಂದ್ ಒಳ್ಳೆ ಆರಂಭ ಅಂತೀರಾ? ಹೌದಾ? ಓಕೆ ಸರ್, ಸಿನಿಮಾ ನೋಡಿ ಏನಿಸ್ತು? ಹೌದಾ? ಏನು ಎಲ್ಲ ವಯಸ್ಸಿನವರು ನೋಡ್ಬೋದಾ, ಇಲ್ಲ ಬರೀ ನಿಮ್ಮಂತ ಏಜ್ ಅವ್ರು ಮಾತ್ರ ನೋಡೋದಾ? ಎಲ್ಲ ಫ್ಯಾಮಿಲಿ ನೋಡ್ಬೋದು ಸರ್. ಓಕೆ ಥ್ಯಾಂಕ್ ಯು ನೈಸ್ ಮೂವಿನಾ? ಎಲ್ಲ ಫ್ಯಾಮಿಲಿ ಸಮೇತ ನೋಡೋ ಮೂವಿನ? ಬರ್ಲಿ, ನಂಬರ್ 2 ಬರ್ಲಿ. ಈಗ ಚೆನ್ನಾಗಿದೆ. ನಂಬರ್ 2 ಬರ್ಬೇಕಾ? ಓಕೆ ಪುಟ್ಟ, ಸಿನಿಮಾ ನೋಡಿ ಏನಿಸ್ತು ಸರ್? ಮೂವಿ ನೋಡಿ ಏನಿಸ್ತು ಸರ್? ಏನೇನು ಸರ್ ಮೂವಿ? ಸೂಪರ್ ಆಗಿದೆ. ಅಕ್ಕ ಯಾವ ಮೂವಿ ನೋಡಿದ್ರಿ? ಸೂಫ್ರಮ್ಸು ಸೂಪ್ರಮ್ಸ್. ಏನ್ ಅನಿಸ್ತಕ್ಕ ಸಿನಿಮಾ? ಚೆನ್ನಾಗಿದೆ. ಚೆನ್ನಾಗಿದೆಯಾ?